ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ಕಾಲಭೈರವಾಯ ನಮಃ. ಜೂನ್ 2026 ಗೋಚಾರ ಫಲದ ಪ್ರಕಾರ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಅತ್ಯಂತ ಪ್ರಮುಖ ಹಾಗೆ ಪರಿಣಾಮಕಾರಿಯಾದಂತಹ ಬದಲಾವಣೆಯನ್ನು ತರುತ್ತೆ. ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧನ ಸಂಚಾರ ಹಾಗೆ ದಶಮ ಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ನಡೆಯುವಂತಹ ಗ್ರಹಗಳ ಒಂದು ಪಲ್ಲಟ ಏನಿದೆ ಅದು ಕನ್ಯಾ ರಾಶಿಯವರ ವೃತ್ತಿ ಮತ್ತು ಆರ್ಥಿಕ ಜೀವನಕ್ಕೆ ಹೊಸ ದಾರಿಯನ್ನು ತೋರುತ್ತೆ. ಜೂನ್ ತಿಂಗಳ ಆರಂಭದಲ್ಲೇ ಅಂದರೆ ಜೂನ್ 2ರಿಂದ ಗುರುಗ್ರಹದ ಮಹತ್ವದ ರಾಶಿ ಪರಿವರ್ತನೆ ಆಗೋದ್ರಿಂದ ಭಾಗ್ಯ ಮತ್ತು ಯಶಸ್ಸಿನ ಸ್ಥಾನಗಳಲ್ಲಿ ದೊಡ್ಡ ಬದಲಾವಣೆಗಳು ಕೂಡ ಕಂಡುಬರುತ್ತೆ. 2026 ಜೂನ್ನ ಪ್ರಮುಖ ಗ್ರಹ ಸಂಚಾರ ಯಾವ ಗ್ರಹಗಳು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಕನ್ಯಾ ರಾಶಿಯ ಮೇಲೆ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಹುವಿನ ಪ್ರಭಾವ. ಕನ್ಯಾ ರಾಶಿಯಿಂದ 7ನೇ ಮನೆ ಅಂದರೆ ಮೀನರಾಶಿಯಲ್ಲಿ ಶನಿ ಮತ್ತು ರಾಹುವಿನ ಸಂಯೋಜನೆ ಒಟ್ಟಾಗಿರಲಿದ್ದು ಜೂನ್ 2ರಿಂದ ಗುರುಗ್ರಹ ಮಿಥುನ ರಾಶಿಯನ್ನು ಬಿಟ್ಟು ಕನ್ಯಾ ರಾಶಿಯಿಂದ 11ನೇ ಮನೆ ಆದಂತಹ ಕರ್ಕಾಟಕ ರಾಶಿ ಅಂದರೆ ಅದು ಲಾಭಸ್ಥಾನವಂತ ಕರಿತೀವಿ ಅಲ್ಲಿಗೆ ಪ್ರವೇಶ ಮಾಡೋದ್ರಿಂದ ಅತ್ಯಂತ ದೊಡ್ಡ ಶುಭ ಸುದ್ದಿಯಾಗಿದೆ. ಕೇತು ನಿಮ್ಮದೇ ರಾಶಿಯಲ್ಲಿ ಅಂದರೆ 1ನೇ ಮನೆ ಕೇತು ಗ್ರಹದ ಸಂಚಾರ ಅಲ್ಲೇ ಮುಂದುವರಿಯುತ್ತೆ. ಬುಧ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧನೇ ಆಗಿರೋದ್ರಿಂದ ಶುಭ ಸ್ಥಾನದಲ್ಲಿ ಆರಂಭದಲ್ಲಿದ್ದರೂ ಕೂಡ ಜೂನ್ 29ರಿಂದ ಮಿಥುನ ರಾಶಿಯಲ್ಲಿ ವಕ್ರ ಚಲನೆಯನ್ನು ಆರಂಭಿಸ್ತಾ ಇದ್ದಾನೆ. ಸೂರ್ಯ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಕರ್ಮಸ್ಥಾನವಾದ 10ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಕೀರ್ತಿಯನ್ನು ತರಲಿದ್ದಾರೆ. ಇನ್ನು ಜೂನ್ ತಿಂಗಳ ಗೋಚಾರ ಫಲಿತಾಂಶಗಳು ಯಾವ ರೀತಿ ಇರುತ್ತೆ, ಉದ್ಯೋಗ ಮತ್ತು ವೃತ್ತಿ ಜೀವನ ಯಾವ ರೀತಿ ಇರುತ್ತೆ ಕನ್ಯಾ ರಾಶಿಯವರಿಗೆ ಅನ್ನೋದಾದರೆ 10ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಶುಭ ಸಂಯೋಜನೆಯಿಂದ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ನಿಮ್ಮ ಆಲೋಚನೆ ಹಾಗೆ ಯೋಚನೆಗಳಿಗೆ ಮೇಲಧಿಕಾರಿಗಳಿಂದ ಉತ್ತಮ ಬೆಂಬಲ ಕೂಡ ಸಿಗುತ್ತೆ. ಪ್ರಮೋಷನ್ ಅಥವಾ ಸ್ಯಾಲ್ರಿ ಜಾಸ್ತಿ ಆಗುವಂಥ ನಿರೀಕ್ಷೆಯಲ್ಲಿ ನೀವಿದ್ದರೆ ಅವೆಲ್ಲವೂ ಕೂಡ ಪಾಸಿಟಿವ್ ಆಗಿರುತ್ತೆ. ಒಂದು ಸಕಾರಾತ್ಮಕ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಬಿಸ್ನೆಸ್ ಹಾಗೆ ವ್ಯಾಪಾರ ಮಾಡೋರಿಗೆ ಲಾಭ ಸ್ಥಾನಕ್ಕೆ ಗುರು ಪ್ರವೇಶ ಮಾಡೋದ್ರಿಂದ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಹೊಸ ಹೂಡಿಕೆಗಳಿಗೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಕೈ ಹಾಕೋ ಮುನ್ನ 7ನೇ ಮನೆಯಲ್ಲಿರೋ ಶನಿ ರಾಹುವಿನ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಒಪ್ಪಂದಗಳನ್ನು ಕಾನೂನುಬದ್ಧವಾಗಿ ಸ್ಪಷ್ಟವಾಗಿಟ್ಕೊಳ್ಬೇಕು. ಇನ್ನು ಆರ್ಥಿಕ ಸ್ಥಿತಿ, ಲಾಭ ಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯ ಸಂಚಾರ ಆರಂಭವಾಗೋದ್ರಿಂದ ಆರ್ಥಿಕವಾಗಿ ಜೂನ್ ತಿಂಗಳು ನಿಮಗೆ ವರದಾನ ಆಗುತ್ತೆ. ಹಣದ ಹರಿವು, ನಿಂತು ಹೋಗಿರುವಂಥ ಹಣ ಬರುವಂಥದ್ದು, ಬರಬೇಕಾಗಿದ್ದಂತಹ ಬಾಕಿ ಹಣ ಕೈ ಸೇರೋದು, ಹಳೆಯ ಹೂಡಿಕೆಯಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲ, ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಬರುತ್ತೆ. ಅದು ತಿಂಗಳ ಕೊನೆಯ ವಾರದಲ್ಲಿ ಆತುರದ ನಿರ್ಧಾರದಿಂದ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ಯಾರಿಗೂ ಕೂಡ ನೀಡೋದಕ್ಕೆ ಹೋಗಬೇಡಿ. ಇನ್ನು ಕೌಟುಂಬಿಕ ವಿಚಾರವನ್ನು ನೋಡೋದಾದರೆ ದಾಂಪತ್ಯ ಜೀವನ 7ನೇ ಮನೆಯಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವ ಇರೋದರಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಸೊ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಯಾವುದೇ ಚರ್ಚೆಯನ್ನು ವಿವಾದಕ್ಕೆ ತಿರುಗಿಸೋದಕ್ಕೆ ಹೋಗಬೇಡಿ. ಸಾಮಾಜಿಕ ಜೀವನ ಅಂದರೆ ಸ್ನೇಹಿತರು ಮತ್ತು ಒಡ ಹುಟ್ಟಿದವರಿಂದ ಉತ್ತಮ ಬೆಂಬಲ ಕೂಡ ಸಿಗುತ್ತೆ. ಕೌಟುಂಬಿಕ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ಒದಗಿ ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ರಾಶಿಯಲ್ಲಿ ಕೇತು ಮತ್ತು ಕಳತ್ರ ಸ್ಥಾನದಲ್ಲಿ ಶನಿ ರಾಹುವಿನ ಪ್ರಭಾವ ಇರೋದ್ರಿಂದ ಆರೋಗ್ಯದ ವಿಷಯದಲ್ಲಿ ಯಾವುದೇ ರೀತಿ ನಿರ್ಲಕ್ಷ್ಯ ಮಾಡಬೇಡಿ. ಕೆಲಸದ ಒತ್ತಡದಿಂದ ಬೆನ್ನೋವು, ಕಣ್ಣಿನ ಉರಿ ಅಥವಾ ಕಾಲುಗಳ ನೋವು ಕಾಣಿಸ್ಕೊಳ್ಳುತ್ತೆ. ಪ್ರಯಾಣ ಮಾಡುವಾಗ ಆಹಾರ ಮತ್ತು ನೀರಿನ ಶುದ್ಧತೆ ಕಡೆಗೆ ಗಮನ ಇರಲಿ. ಮನಸ್ಸಿನಲ್ಲಿ ಸಣ್ಣ ಮಟ್ಟದ ಗೊಂದಲ ಅಥವಾ ನಿಶ್ಚಿತತೆಯ ಭಾವ ಮೂಡುತ್ತೆ. ಆದರೆ 11ನೇ ಮನೆ ಗುರು ನಿಮಗೆ ಆಂತರಿಕ ಶಕ್ತಿಯನ್ನು ನೀಡ್ತಾರೆ. ಜೂನ್ ತಿಂಗಳ ಯಶಸ್ಸಿನ ಸೂತ್ರಗಳೇನಪ್ಪ ಅಂದರೆ ನೀವು ಮಾಡಬೇಕಾಗಿದ್ದು ವೃತ್ತಿ ಜೀವನದಲ್ಲಿ ಸಿಗುವಂಥ ಅವಕಾಶವನ್ನು ಎರಡೂ ಕೈಗಳಿಂದ ಬಳಸ್ಕೊಳ್ಳಿ. ದೀರ್ಘಕಾಲೀನ ಆರ್ಥಿಕ ಯೋಜನೆ ರೂಪಿಸೋದಕ್ಕೆ ಇದು ಶುಭ ಸಮಯ. ಪರಿಹಾರ ಏನಪ್ಪ ಅಂದರೆ ಬುಧವಾರ ದಿನ ಹೆಸರು ಬೇಳೆಯನ್ನು ದಾನ ಮಾಡೋದು ಅಥವಾ ಗಣಪತಿಗೆ ದರ್ಬೆಯನ್ನು ಕೊಡೋದು. ಓಂ ಗಂ ಗಣಪತಿಯೇ ನಮಃ ಮಂತ್ರ ಜಪಿಸೋದ್ರಿಂದ ಗ್ರಹ ದೋಷಗಳು ನಿವಾರಣೆಯಾಗಿ ಶುಭ ಫಲಗಳು ಹೆಚ್ಚಾಗುತ್ತೆ.